ಯಾವುದೇ ಅಧಿಕೃತ ದಾಖಲಾತಿಗಳನ್ನು ಹೊಂದದೆ ವಂಚನೆ ಮಾಡುವ ಉದ್ದೇಶದಿಂದ ಮಡಿಕೇರಿಯಲ್ಲಿ ಗ್ರಾಹಕರಿಂದ ಹಣವನ್ನು ಸಂಗ್ರಹಿಸುತ್ತಿದ್ದ ಎಸ್ವಿ ಸ್ಮಾರ್ಟ್ ವಿಷನ್ ಎಂಬ ಸ್ಕೀಮ್ನ ಮಾಲೀಕ ಸಹಿತ 5 ಮಂದಿ ಪ್ರತಿನಿಧಿಗಳನ್ನು ನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್, ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಣಿಪೇಟೆಯಲ್ಲಿ ಜನವರಿ 30ರಿಂದ ಎಸ್ವಿ ಸ್ಮಾರ್ಟ್ ವಿಷನ್ ಸ್ಕೀಮ್ ನಡೆಸಲಾಗುತ್ತಿದ್ದು, ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸುತ್ತಿದ್ದರು. ಇಂತಹ ಸ್ಕೀಮ್ಗಳನ್ನು ನಡೆಸುವವರು ಬ್ಯಾಂಕಿಂಗ್ ಸಹಿತ ವಿವಿಧ ಇಲಾಖೆಗಳ ಅನುಮತಿ ಮತ್ತು ಪರವಾನಗಿ ಪಡೆದಿರಬೇಕು ಎಂಬ ನಿಯಮವಿದೆ. ಅಲ್ಲದೆ ಸಾರ್ವಜನಿಕರಿಂದ ಠೇವಣಿ ಮಾದರಿಯಲ್ಲಿ ಹಣ ಸಂಗ್ರಹಿಸುವ ಮುನ್ನ ಬ್ಯಾಂಕಿಂಗ್ ವಲಯದ ಅನುಮತಿ ಪಡೆದಿರಬೇಕು. ಆದಾಯ ತೆರಿಗೆ, ಜಿಎಸ್ಟಿ ಪಾವತಿಗೆ ಸಂಬಂಧಿಸಿದಂತೆ ದಾಖಲಾತಿ ಹೊಂದಿರಬೇಕು. ಆದರೆ ಎಸ್ವಿ ಸ್ಮಾರ್ಟ್ ವಿಷನ್ ಎಂಬ ಸ್ಕೀಮ್ ನಡೆಸುತ್ತಿದ್ದವರು ಯಾವುದೇ ದಾಖಲೆ, ಪರವಾನಗಿ ಪಡೆಯದೆ ಅಕ್ರಮವಾಗಿ ಸ್ಕೀಮ್ ನಡೆಸುತ್ತಿದ್ದರು ಎಂದು ವಿವರಿಸಿದರು. ಮಡಿಕೇರಿ ಟೌನ್ ಲಿಮಿಟ್ಸ್ ಒಳಗಡೆ ಎಸ್ವಿ ಸ್ಮಾರ್ಟ್ ವಿಷನ್ ಎಂಬ ಒಂದು ಹೆಸರಲ್ಲಿ ಸುಮಾರು 5 ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ. ಒಬ್ಬರೊಬ್ಬರು 1,000 ಕಟ್ಟಬೇಕು. ಒಂದು 24 ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು. ತಿಂಗಳಿಗೆ ಒಂದು ಸಾರಿ ಲಾಟ್ರಿ ತೊಗೊಳ್ತೀನಿ. ಉದಾಹರಣೆಗೆ ಫಸ್ಟ್ ತಿಂಗಳಿಗೆ ಲಾಟ್ರಿ ತಗೊಳ್ಳುವಾಗ 1 ತಾರು ಮತ್ತು ಒಂದು 8 ಬೈಕ್ ಕೊಡ್ತೀವಿ. ಮತ್ತು 2ನೇ ತಿಂಗಳಿಗೆ ನೆಕ್ಲೆಸ್ ಕೊಡ್ತೀವಿ. 3ನೇ ತಿಂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಈವನ್ 2 BHK ಹೌಸ್, 3 BHK ಹೌಸ್, ಐಫೋನ್ ಕೊಡ್ತೀವಿ. ಸೊ ಇಂಥಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಡ್ಸ್ ಆ್ಯಕ್ಟ್ ಅಂದರೆ ಒಂದು ಬಂದಿದ್ದು, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, BUDS. ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಯಾವುದೇ ಒಂದು ಅನ್ರಿಜಿಸ್ಟರ್ಡ್ ಕಂಪನೀಸ್, ಎನಿ ಆರ್ಗನೈಸೇಷನ್, ಎನಿ ಕೋಆಪರೇಟ್ ಅನ್ರಿಜಿಸ್ಟರ್ಡ್ ಕಂಪನೀಸ್ ಇರಲಿ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಪಾರ್ಟ್ನರ್ಶಿಪ್, ಇಂಥ ಯಾವುದು ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಜನರ ಕಡೆಯಿಂದ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಇದು ಯಾಕೆ ಈ ಕಾನೂನು ಬಂದಿದೆ ಅಂದರೆ, ಜನರ ಜೊತೆಗೆ ಒಬ್ಬರೊಬ್ಬರ ಜೊತೆಗೆ 1000, 2,000, 5,000 ತುಂಬ ಜಾಸ್ತಿ ಕಲೆಕ್ಟ್ ಮಾಡಲ್ಲ. ಬಟ್ ಲೆಕ್ಕದಲ್ಲಿ 5,000, 10,000 ಜನ ಜೊತೆಗೆ ಇವರು ಕಲೆಕ್ಟ್ ಮಾಡ್ತಾರೆ. ನಮ್ಮ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು 1,100 ಜನ ಕಡೆಯಿಂದ 1,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇವರು. ಮೊದಲನೇ ತಿಂಗಳ ಬಹುಮಾನವಾಗಿ ಒಬ್ಬರಿಗೆ ಥಾರ್ ಜೀಪ್ ಹಾಗೂ 8 ಜನರಿಗೆ ಬೈಕ್ ನೀಡಬೇಕಾಗಿದ್ದು, ಥಾರ್ ಜೀಪ್ ಬದಲಾಗಿ 7.60 ಲಕ್ಷ ರೂಪಾಯಿ ಮತ್ತು 7 ಜನರಿಗೆ 43,000 ರೂಪಾಯಿಗಳ ಚೆಕ್ ಅನ್ನು ನೀಡಿದ್ದಾರೆ. ತಮ್ಮ ಗುಪ್ತದಳ ಸಿಬ್ಬಂದಿ ಮೂಲಕ ಪಡೆದ ಮಾಹಿತಿ ಆಧರಿಸಿ ಈ ಸ್ಕೀಮ್ ವಿರುದ್ಧ ನಗರ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸಲಾಗಿದೆ. ಸ್ಕೀಮ್ ನಡೆಸುತ್ತಿದ್ದ ಕಟ್ಟಡ ಕಚೇರಿಯಲ್ಲಿದ್ದ ವಿವಿಧ ಉಪಕರಣಗಳನ್ನು ಇದೀಗ ಜಪ್ತಿ ಮಾಡಲಾಗಿದ್ದು, ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಇವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವ ಅಗತ್ಯವಿರುವ ಕಾರಣ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗುತ್ತದೆ ಎಂದು ಕೆ. ರಾಮರಾಜನ್ ಹೇಳಿದರು. ಜನರ ಕಡೆ ತುಂಬ ಜಾಸ್ತಿ ಕಲೆಕ್ಟ್ ಮಾಡುವಾಗ ಜನ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಕಮ್ಮಿ ಅಮೌಂಟ್ ಇರುವಾಗ ಕಂಪ್ಲೇಂಟ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಅದರಿಂದ ಇದು ಮಾಡುವುದು ಇಂಥ ಸ್ಕೀಮನ್ನು ಮಾಡಿ ಜನರ ಕಡೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇರ್ತದೆ. ಈ ಸ್ಕೀಮಲ್ಲಿ ಇವರು ಎಷ್ಟು ಜನ ಜೊತೆಯಿಂದ ಕಲೆಕ್ಟ್ ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಿರಲ್ಲ. ಸುಮಾರು ಒಂದು 2-3 ತಾರ್ ಬೈಕ್, ಒಂದು 2 BHK ಹೌಸ್, ಒಂದು 3 BHK ಹೌಸ್, ಒಂದು 10-20 ಮೋಟಾರ್ ಬೈಕ್ಸ್ ಮತ್ತು ಸ್ಮಾಲ್ ಐಫೋನ್ಸ್, ಅದು ಇದಂದರೆ ಬೆನಿಫಿಟ್, ಗೋಲ್ಡ್ ನೆಕ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಇವರು ಪ್ರತಿಯೊಬ್ಬರು ಕಟ್ಟುವ ದುಡ್ಡಕ್ಕೆ ಎಷ್ಟು ಇಂಟ್ರೆಸ್ಟ್, ಇದು ಯಾವುದಕ್ಕೂ ಲೆಕ್ಕ ಇಲ್ಲ. ಒಂದು ವೇಳೆ 50,000 ಜನ 60,000 ಜನ ಕಟ್ಟುವಾಗ ಇವನಿಗೆ ಖರ್ಚಾಗುವುದು ಒಂದು 3-4 ಕೋಟಿ. 50-60,000 ಜನ ಮಾಡುವಾಗ ಒಂದು 7-8 ಕೋಟಿ ಅಟ್ಟಿ ಬಂದ್ಬಿಡ್ತದೆ. ಅವ್ರಿಗೆ ತಿಂಗಳಿಗೆ 7-8 ಕೋಟಿ ಬಂದ್ಬಿಡ್ತದೆ. ಸೊ ಆವಾಗ ಎಲ್ಲ ದುಡ್ಡನ್ನು ತೊಗೊಂಡು ಹೋಗೋದಕ್ಕೂ ಸಾಧ್ಯನೇ ಇರ್ತದೆ. ಇದನ್ನು ಕಂಟ್ರೋಲ್ ಮಾಡೋರು, ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ. ನಮ್ಮ ಮಡಿಕೇರಿ ಕೇಸಲ್ಲಿ ಸುಮಾರು 5 ಜನ, ಇದರಲ್ಲಿ ಪ್ರಾರಂಭ ಮಾಡಿರುವುದು ಮೊಹಮ್ಮದ್ ಅಶ್ರಫ್, 37 ವರ್ಷ, ಸೂರತ್ಕಲ್ ವ್ಯಕ್ತಿ, ಮಂಗಳೂರಲ್ಲಿಂದ ಬಂದು ಮಂಗಳೂರಲ್ಲಿ ಆಲ್ರೆಡಿ ಇವನು ಸ್ಕೀಮ್ ನಡೆಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಒಂದು 4 ಜನನ್ನು ಲೋಕಲಿ ಸೇರಿಸ್ಕೊಂಡಿದ್ದಾನೆ. ಸೊ ಇದರಲ್ಲಿ ಸುಲೈಮಾನ್ 37 ವರ್ಷ, ಅಬ್ದುಲ್ ಗಫೂರ್ 34 ವರ್ಷ, ಮೊಹಮ್ಮದ್ ಅಕ್ರಮ್ 34 ವರ್ಷ, ಕಿಶೋರ್ 41 ವರ್ಷ, ಇಲ್ಲಿ ಲೋಕಲ್ ಅವರನ್ನು ಸೇರಿಸ್ಕೊಂಡು, ಮಡಿಕೇರಿಯವರನ್ನು ಸೇರಿಸ್ಕೊಂಡು ಜನರ ಜೊತೆ ಆಲ್ರೆಡಿ ಫಸ್ಟ್ ಮಂತ್ ಸ್ಕೀಮನ್ನು ಕಲೆಕ್ಟ್ ಮಾಡ್ತಾರೆ. ಈಗ ಈ ಕೇಸಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ತಾರ್ ಜೀಪ್ ಕೊಡ್ತೀನಿ ಅಂದರೆ ಹೇಳಿಬಿಟ್ಟು 7.5 ಲಕ್ಷ ಕೊಟ್ಟಿದ್ದಾರೆ. ಇನ್ನೊಂದು
HF ಐ ಥಿಂಕ್ ಹೋಂಡಾ ಬೈಕ್ ಅಂದ್ರೆ ಅನ್ನಿಸ್ತದೆ. ಹೋಂಡಾ ಬೈಕ್ ಅಂದರೆ ಹೇಳಿಬಿಟ್ಟು ಅದು 73,000 ರೂಪಾಯಿ ಬರೋದು. ಅವ್ರಿಗೆ ಇವರು ಕೊಟ್ಟಿರುವುದು 42,000 43,000 ಕೊಟ್ಟಿದ್ದಾರೆ. ಇದು ಫಸ್ಟ್ ತಿಂಗಳಕ್ಕೆ. ಅದರಲ್ಲಿ ಅವ್ರಿಗೆ ಕೊಟ್ಟಿರುವ ಕಮಿಟ್ಮೆಂಟಲ್ಲಿ ಕೂಡ ಅವ್ರು ಹಾನರ್ ಮಾಡೋಕ್ಕಾಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ಈಗ ಸದ್ಯಕ್ಕೆ 1,100 ಮೆಂಬರ್ ಮಾತ್ರ ಈಗ ಮೆಂಬರ್ ಆಗಿದ್ದಾರೆ. 1,100 ಜನ. ಅವ್ರ ಕಡೆಯಿಂದ 11 ಲಕ್ಷ ಮಾತ್ರ ಬಂತು. ಅವನ ಕೈಯಲ್ಲಿಂದ 1 ಪೈಸಾನೂ ಕೊಡಲ್ಲ. ಈಗ ಕೊಟ್ಟಿರೋದು 7.6 ಲ್ಯಾಕ್ ಒಬ್ಬರಿಗೆ ಕೊಟ್ಟಿದ್ದಾನೆ. ಇನ್ನು ಒಂದು 6 ಜನಕ್ಕೆ 5 ಜನಕ್ಕೆ 42,000, ಒಬ್ಬರಿಗೆ 43,000 ಕೊಟ್ಟಿದ್ದಾನೆ. ಅವನ ಕೈಯಲ್ಲಿಂದ ಯಾವುದೇ ಈಗ ಕೊಡುವುದಕ್ಕೆ ಹೋಗಲ್ಲ. ಸೊ ಇದು ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಕಡೆಯಿಂದ ದುಡ್ಡನ್ನು ತೊಗೊಂಡು ಕಮ್ಮಿ ರೇಟಲ್ಲಿ ಒಂದು ಕೊಡ್ತಾನೆ, ಇಲ್ಲ ಸರ್ಟೈನ್ ಮಂತ್ಸ್ ಆದಮೇಲೆ ಜಾಸ್ತಿ ಜನ ಸೇರಿ ಆದಮೇಲೆ ಬಿಟ್ಟು ಹೋಗ್ತಾರೆ. ಎರಡಲ್ಲಿ ಒಂದು ಆಗುತ್ತದೆ. ದಯವಿಟ್ಟು ಇಂಥ ಸ್ಕೀಮ್ಗೆ ಯಾವುದು ಮೋಸ ಹೋಗಬೇಡ. 5 ಜನ ಅರೆಸ್ಟ್ ಮಾಡಿದ್ದೀವಿ, ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ದೀವಿ. ಈಗ ಮತ್ತು ಪೊಲೀಸ್ ಕಸ್ಟಡಿಯನ್ನು ತೊಗೊಳ್ತಾ ಇದ್ದೀವಿ. ಇವತ್ತು ಪೊಲೀಸ್ ಕಸ್ಟಡಿಗೆ ರಿಕ್ವೆಸ್ಟ್ ಮಾಡಿ ಮತ್ತು ವಿಚಾರಣೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ಜೊತೆ ಸದ್ಯಕ್ಕೆ ನಮಗೆ 1,100 ಜನ ಬರೇ ಮೆಂಬರ್ ಆಗಿದ್ದಾರೆ ಎಂದು ಗೊತ್ತಾಗಿದೆ. ಸೊ ಸೀಸ್ ಮಾಡ್ತಾ ಇದ್ದೀವಿ, ಅಫಿಷಿಯಲಿ ಸೀಸ್ ಮಾಡ್ತಾ ಇದ್ದೀವಿ. ಇವರ ಕಡೆ ಆಲ್ರೆಡಿ ಯಾರ್ಯಾರ ಕಡೆ ಕೊಟ್ಟಿದ್ದಾರೆ, ತಾರ್ ಜೀಪ್ಗೆ ಅಂದರೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ, ಮತ್ತು ಬೈಕ್ಗೆ ಅಂದರೆ ಒಂದು 6 ಜನ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಹಣಕಾಸು ಅವ್ರು ಆಲ್ರೆಡಿ ಬೈಕ್ ಪರ್ಚೇಸ್ ಮಾಡಿದ್ದಾರೆ. ಸೊ ಅವರು ದುಡ್ಡು ಕಟ್ಟುವ ಸಂದರ್ಭದಲ್ಲಿ ಇವರ ಅಕೌಂಟ್ಲಿಂದ 42,000 ಹೋಗಿದೆ ಅಂದರೆ ಅವರು ಕಟ್ಟಿರುವ 1,000 ಬಿಟ್ಟು ಉಳಿದ 41,000 ಕೊಡುವಾಗ ಕೋರ್ಟ್ ಮೂಲಕ ಈ 1,100 ಜನಕ್ಕೆ ಯಾರ್ಯಾರು ಕಟ್ಟಿದಾರೋ ಅವ್ರಿಗೆ ವಾಪಸ್ ಕೊಡ್ತೀವಿ. ಇಂತಹ ಅನಧಿಕೃತ ಸ್ಕೀಮ್ಗಳನ್ನು ನಂಬಿ ಸಾರ್ವಜನಿಕರು ಯಾರೂ ಮೋಸ ಹೋಗಬಾರದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಇಂತಹ ಮತ್ತೊಂದು ಸ್ಕೀಮ್ ನಡೆಸುತ್ತಿರುವ ಬಗ್ಗೆ ಮಾಹಿತಿ ದೊರೆತಿದ್ದು ಅದರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಲಾಗುತ್ತದೆ. ಎಸ್ವಿ ಸ್ಮಾರ್ಟ್ ವಿಷನ್ ಎಂಬ ಹೆಸರಿನ ಸ್ಕೀಮ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿ ವಂಚನೆಗೆ ಒಳಗಾದವರು ಸೂಕ್ತ ದಾಖಲಾತಿಗಳೊಂದಿಗೆ ಮಡಿಕೇರಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಎಸ್ಪಿ ರಾಮರಾಜನ್ ಮನವಿ ಮಾಡಿದರು. ಇಂತಹ ಯಾವುದೇ ಒಂದು ಸ್ಕೀಮ್ ಬರುವ ಸಂದರ್ಭಗಳಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇಂತಹ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ. ಸೊ ಡಬಲ್ ಮಾಡಿ ಕೊಡ್ತೀವಿ ಇಂಥವೆಲ್ಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇರೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡುವುದಕ್ಕೆ ಅವಕಾಶ ಇರಲ್ಲ. TV1 ನ್ಯೂಸ್ ಮಡಿಕೇರಿ.